ಮೊಬೈಲ್ ಪ್ಲಾನೆಟಿಂದ ಐಫೋನ್ 15 Pro Maxನ 512 GB ಕ್ಯಾಮ್ರಾ ಇಸ್ಕೊಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂದರೆ ಇವತ್ತೊಂದು ಬಿಗ್ ಅಪ್ಡೇಟ್ ನೋಡ್ಬೋದು ನೀವು. ಇಲ್ಲಿ ನನ್ನ ಫೋನ್, ನನ್ನ ಬ್ಯಾಗು, ಅಭಿಲಾಷ್ ಬ್ಯಾಗ್ ಎಲ್ಲ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದೀವಿ. ಮಧ್ಯರಾತ್ರಿ ಎಷ್ಟು ಗಂಟೆ ಅಭಿಲಾಷ್? ಈಗ 12:15. 1 ಗಂಟೆಗೆ ದೇಶ ಬಿಟ್ಟು ಹೋಗ್ತಾಯಿಲ್ಲ, ದೇಶದೊಳಗೆ ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಭಿಲಾಷ್ ಅವರು ಲಡಾಖಿ ಪ್ಲ್ಯಾನ್ ಮಾಡಿದರು ಪೂರ್ತಿ. ನಾನು ಜೊತೆಲಿ ಹೋಗಬೇಕು ಅಂತ ಇತ್ತು. ನನ್ನ ಕಡೆಯಿಂದನೇ ನೋಡಿ, ನೀನು ನೋಡ್ಬೋದು ನನ್ನ ಕಣ್ಣಿಂದ ಫುಲ್ ಬ್ಲಿಂಕ್ ಆಗ್ತಾ ಇಲ್ಲ. ಎಷ್ಟೋ ಜನ ವೀಡಿಯೋದಲ್ಲೂ ಕೇಳ್ತಾ ಇದ್ರಿ, ಗೌಡ್ರೆ ನಿಮ್ಗೆ ಏನಾಯಿತು, ಮೊದಲಿನ ಥರ ಮುಖ ಇಲ್ವಲ್ಲ ನಿಮ್ಮದು, ಏನೋ ಆಗಿದೆ ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನನಗೆ ಬೆಲ್ಸ್ ಪಾಲ್ಸಿ ಅಂತ ಒಂದು ಕಡೆ ಫುಲ್ಲು ಕಂಪ್ಲೀಟಾಗಿ ಮುಖ ವರ್ಕ್ ಆಗ್ತಾ ಇರಲಿಲ್ಲ. ಆಫ್ ಫೇಸು ಒಂದು ಚೂರು ರೆಸ್ಪಾನ್ಸೇ ಇರಲಿಲ್ಲ ಈ ಸೈಡು. ನಾನು ದುಬೈಯಿಂದ ಬಂದಾಗ ಆ ರೈಡಲ್ಲಿ ದುಬೈದೇನು ಮುಗಿಸ್ಕೊಂಡು ಬಂದೆ. ಆವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ 25 ದಿನ. ಇದು ಆ್ಯಕ್ಚುಲಿ 3 ತಿಂಗಳು ಬೇಕಂತ ರಿಕವರ್ ಆಗೋಕ್ಕೆ 2 ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ರಿಕವರ್ ಆಗುತ್ತೆ. ಬಟ್ ಈಗ ನೋಡಂಗಿದೆ, ಅದಕ್ಕೆ ಯಾವಾಗ ನನ್ನ ವೀಡಿಯೋದಲ್ಲಿ ನೀವು ನೋಡ್ಬೋದು, ಸನ್ಗ್ಲಾಸ್ ಹಾಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸಣ್ಣ ಪುಟ್ಟ ಡಿಲೇ ಕಾಣ್ಬೋದು ಫೇಸಲ್ಲಿ ಇದು ಮಾಡುವಾಗ. ನೋಡಿ ನಕ್ಕರಾಗೂ ಒಂದು ಸೈಡ್ ಜಾಸ್ತಿ ನಗು ಇದೆ, ಈ ಸೈಡ್ ಇದಿಲ್ಲ. ಈ ಥರ ಆಗಿತ್ತು, ಯಾಕಂದರೆ ಕೋಲ್ಡಿಗೆ ಆಗಿದ್ದು. ಅದು ಕೋಲ್ಡ್ ಕಿವಿ ಒಳಗೆ ಗಾಳಿ ಹೋಗಿ ಅದಕ್ಕೆ ಕಿವಿ ಒಳಗೆ ಹತ್ತಿ ಇಟ್ಕೊಂಡು ಸುತ್ತಾಡ್ತಾಯಿದ್ದೀನಿ. ಈಗ ಕೋಲ್ಡ್ಗಿರೋ ಜಾಗಕ್ಕೆ ಮತ್ತೇನಾದ್ರು ಹೋದ್ವಿ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಂಗಾಗಿ ನಾನು ಈ ರೈಡ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಅಭಿಲಾಷ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಬ್ಬರೇ ಹೋಗೋಕ್ಕೂ ಹೊರಟಿದ್ದವ್ರು. ಕೊನೆಗೆ ಅವರು ಡಿಸೈಡ್ ಮಾಡಿಲ್ಲ, ನೀವು ಬರೋಲ್ಲ ಅಂದರೆ ಹೋಗಲ್ಲ ಅಂತ ಅವರು ಡಿಸೈಡ್ ಮಾಡಿದರು. ಕೊನೆಗೆ ನಾವು ಒಂದು 2 ದಿನದ ಮಟ್ಟಿಗಾರು ಎಲ್ಲ ಹೋಗಿ ಬರೋಣ ಅಂತ ಹೊರಟಾಗ ಶಿರಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋದು. ಯಾಕೆಂದರೆ ಒಂದು ಸ್ವಲ್ಪ ಏನು ಸಾಯಿಬಾಬನ ದರ್ಶನ ಅಂದರೆ ಮಾನಸಿಕವಾಗಿ ನೊಂದಿದ್ದಾಗ, ಆರೋಗ್ಯ ಕೆಟ್ಟಿದ್ದಾಗ, ಮತ್ತು ಎಲ್ಲದಕ್ಕೂ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಾಗ ಎಲ್ಲ ಶಕ್ತಿ ಸಿಗುತ್ತಕ್ಕಂಥದ್ದು ಸಾಯಿಬಾಬಾ ಅಂತ ಬಹಳಷ್ಟು ಸಾಯಿಬಾಬನ ಬಗ್ಗೆ ವಿಚಾರಗಳನ್ನ ಕೇಳಿದ್ದೀವಿ. ನಂಬಿಕೆ ಎಷ್ಟೋ ಜನ ಭಕ್ತಾದಿಗಳು ಸಾಯಿಬಾಬಂಗೆ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಈ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಹೋಗಿ ಬರೋಣ ಅಲ್ಲಿಗೆ ಅಂತ ಅನ್ನಿಸ್ತು. ಹಂಗಾಗಿ ಅಭಿಲಾಷ್ಗೆ ಹೇಳಿ ಅಭಿಲಾಷ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಗ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡುವಾಗ ನಮಗೆ ಕಂಪ್ನಿ ಸಿಕ್ತು. ನಮಗೆ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ನಮ್ಮದು ಯೂಟ್ಯೂಬ್ ಚಾನಲೆಲ್ಲ ಇರೋದ್ರಿಂದ ಸ್ವಲ್ಪ ಕನ್ಸಿಷನ್ ಕೂಡ ಆಗಿದೆ ನಮಗೆ. ಹಂಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಶಿರಡಿಗೆ ಹೊರಟಿದ್ದೀವಿ. ಈಗ ಇದೇ ಅಪ್ಡೇಟು ಈ ವಿಡಿಯೋದಲ್ಲಿ. ಇದು ವಿಡಿಯೋ ಜಸ್ಟ್ ಇಂಟ್ರಡಕ್ಷನ್. ನಿಮಗೆ ನಾಳೆಯಿಂದ ಏನು ಬರುತ್ತೆ ಎಪಿಸೋಡು, ಅದು ನಿಮಗೆ ಕಂಪ್ಲೀಟಾಗಿ ಶಿರಡಿಗೆ ಕರ್ಕೊಂಡು ಹೋಗ್ತಾ ಇರತಕ್ಕಂಥ ವಿಡಿಯೋ ನೋಡ್ಬೋದು. ಫುಲ್ ಒಂದು ಸೀಸನ್ನು. ಏನು ಹೇಳ್ತೀರ ಅಭಿಲಾಷ್? ಸುಮ್ಮನೆ ಕೂತಿದ್ರಲ್ಲ ಅಭಿಲಾಷ್? ನಾನು ವಿಡಿಯೋ ಮಾಡಿದ್ದೆ ಮನೇಲಿ ಹೊರಡ್ಬೇಕಾದ್ರೆ. ಫಸ್ಟ್ ಟೈಮ್ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ ಅನ್ನೋದು ಎಕ್ಸೈಟ್ಮೆಂಟ್, ಮತ್ತೆ ಭಯ. ಫ್ಲೈಟ್ ಎಕ್ಸ್ಪೀರಿಯನ್ಸೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನನಗೊಂದು ಕ್ಯೂರಿಯಾಸಿಟಿ ಇದೆ. ಅಭಿಲಾಷ್ ಫ್ಲೈಟಾಗಿ ಕೂತಿದ ತಕ್ಷಣ ಹೆಂಗಾಗುತ್ತೆ, ಪ್ರಿಪ್ರೇಷನ್ ನೋಡಿ ಅಭಿಲಾಷ್ ಹೆಂಗೆ ಪ್ರಿಪ್ರೇಷನ್ ಕಂಪ್ಲೀಟ್ ಫ್ಲೈಟಲ್ಲಿ ತಗೋಬೋದಾ ಅಂತ ಫುಲ್ ಕೇಳ್ತಾ ಇದ್ದೆ. ನಾನು ಸುಮಾರು ಸರಿ ಓಡಾಡಿದ್ದೀನಿ. ಫ್ಲೈಟ್ ಅಂದರೆ ನನಗೆ ಅಂತೇನು ಭಯ ಇಲ್ಲ. ಅದು ನನಗೆ ಬೋರ್ ಹೊಡೆದೋಗಿದೆ. ಇಲ್ಲಿಂದ 1.5 ಗಂಟೆ ಜರ್ನಿ. ನಾವು ಇಲ್ಲಿಂದ ಮುಂಬೈಗೆ ಹೋಗ್ತೀವಿ. ಮುಂಬೈಯಿಂದ ಅಲ್ಲೆಲ್ಲ ಬರೀ ಶಿರಡಿ ಒಂದು ನೋಡಲ್ಲ, ಸುಮಾರು ಜಾಗಗಳನ್ನ ನೋಡ್ಕೊಂಬರ್ತೀವಿ. ಇಂಡಿಯಾ ಗೇಟು ಮತ್ತು ಸುಮಾರು ಜಾಗಗಳಿದೆ, ಯಾವುದಾದ್ರು ಒಳ್ಳೊಳ್ಳೆ ಜಾಗಗಳಿದೆ ತೋರ್ಸೋ ಅಂಥವು. ಅಲ್ಲಿಗೆಲ್ಲ ಹೋಗ್ತೀವಿ. ವೆಜ್ ಇರುತ್ತೆ ಈ ಸರಿ, ನಾನ್ ವೆಜ್ ಮಾಡಲ್ಲ. ಯಾಕಂದರೆ 2 ದಿನದ ಟ್ರಿಪ್ ಇದು. 2 ದಿನದ ಟ್ರಿಪ್ಪು ಸುಮಾರು ಕವರ್ ಮಾಡ್ಕೊಂಬರ್ತೀವಿ. ಎಕ್ಸೈಟ್ ಆಗಿದ್ದೀರಾ ಅಭಿಲಾಷ್? ನನಗೆ ಬೆಳಗ್ಗೆಯಿಂದನೂ ನನ್ನ ತಂಗಿ ಹೇಳ್ತಾ ಇದ್ಲು, ನೀನು ಫಸ್ಟ್ ಟೈಮ್ ಹೋಗ್ತಾ ಇದೆಯಾ, ವಿಂಡೋ ಸೈಡ್ ಪಿಕ್ ಮಾಡು ಅಂತ. ಹೆಂಗ್ ಪಿಕ್ ಮಾಡೋದು ಗೊತ್ತಿಲ್ಲ. ನಿಮಗೆ ಫೋನ್ ಮಾಡಿದ್ರೆ ನೀವು ಬಿಸಿ ಸ್ನಾನ ಮಾಡ್ತಾ ಇದ್ರಿ ಅನ್ಸುತ್ತೆ. ಆಮೇಲೆ ಏನೇನೋ ಪರದಾಡಿ ಮಾಡಿ ವಿಂಡೋ ಸೈಟ್ ಬುಕ್ ಮಾಡಿದ್ದೀನಿ. 150 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು. ಫಸ್ಟ್ ಟೈಮ್ ಹೋಗೋರು ಅದೇ ಎಕ್ಸ್ಪೆಕ್ಟ್ ಮಾಡೋದೇ, ಅದು ವಿಂಡೋ ಸೈಡ್ ಕೂರೋಣ ಅಂತ. ಅಭಿಲಾಷ್ ಅದೇ ಥರ ವಿಂಡೋ ಸೈಡ್ ಕೂರಕ್ಕೆ ರೆಡಿ ಆಗಿದ್ದಾರೆ. ಫ್ಲೈಟಲ್ಲಿ ಮೊದಲನೇ ಎಕ್ಸ್ಪೀರಿಯನ್ಸ್ ನೋಡೋಣ. ಇನ್ನೊಂದು ನಂಬಕ್ಕೆ ಆಗಲ್ಲ ಅಭಿಲಾಷ್ ಫ್ಲೈಟಲ್ಲಿ ಹೋಗಿಲ್ಲ ಅಂದರೆ. ಫ್ಲೈಟ್ ಟರ್ಬ್ಯುಲೆನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋ ಕಾಲ ಬಂದ್ಬಿಟ್ಟು ನೋಡೋಣ. ಏನಾರಾಗಲಿ ಸಾಯಿಬಾಬಾ ಕರ್ಸ್ಕೊಂತಿದ್ದೆ ಅಂತ ಅನ್ಕೊಳ್ಳೋಣ. ನಾನು ಒಂದ್ಸರಿ ಮನ್ಸಲ್ಲಿ ಡಿಸೈಡ್ ಮಾಡಿದ್ರೆ ಹೋಗೋಣ ಅಂತ ಅಂದಿದ ತಕ್ಷಣ ಒಂದು ಸಾಯಿಬಾಬಂದು ಒಂದು ಇದಂತೆ, ಅದು ಯಾವ್ದಾರು ರೂಪದಲ್ಲಿ ಕರ್ಸ್ಕೊಳ್ತಕ್ಕಂಥದ್ದು ಅದು ಹೇಳ್ತಾರೆ. ಆ್ಯಕ್ಚುಲಿ ತುಂಬ ಇದೆ ವಿಚಾರಗಳು. ನನ್ನ ಕೈಲಿ ಆದಷ್ಟು ಸಾಧ್ಯ ಆದಂಥ ವಿಚಾರ ನನಗೆಷ್ಟು ಗೊತ್ತು ಅಷ್ಟು. ಆಮೇಲೆ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿ ತಪ್ಪು ಆಗ್ಬೋದು, ಇಲ್ಲ ಚೆನ್ನಾಗಿ ಇನ್ಫಾರ್ಮೇಷನ್ನು ಕೊಡ್ಬೋದು. ಸಣ್ಣ ಪುಟ್ಟ ತಪ್ಪುಗಳು ಮಾಡಿದರೆ, ಇಲ್ಲ ಸಣ್ಣ ಪುಟ್ಟ ಮಾಹಿತಿಗಳು ಇನ್ಫಾರ್ಮೇಷನ್ ಏನಾದ್ರು ಬಂದಿದ್ರೆ ಕ್ಷಮಿಸ್ಬಿಡಿ. ಸಾಧ್ಯ ಆದಷ್ಟು ನನಗೇನು ಗೊತ್ತು, ನಮ್ಮ ಅನುಭವನ ಹೋಗಿದಂಥ ಒಂದು ಇದನ್ನು ನಾ ಆ್ಯಕ್ಚುಲಿ ಈ ವಿಡಿಯೋ ಹೋಗ್ತಾ ಇರೋದು ನಾವೊಂದು ಕಂಪ್ನಿ ಜೊತೆ ಟೈಅಪ್ ಆಗಿ ಹೋಗ್ತಾ ಇದ್ದೀವಿ ಅಂತಲೇ ತಿಳ್ಕೊಳ್ಳಿದ್ನ. ಯಾಕೆಂದರೆ ನಮಗೂ ಸ್ವಲ್ಪ ಕನ್ಸೆಷನ್ ಸಿಕ್ಕಿದೆ. ಸಾಯಿ ಶಿರ್ಷಿ ಟೂರ್ಸ್ ಅಂತ ಅವ್ರ ಜೊತೆ ಇದಾಗಿ ಕೊಲಾಬಾಗಿ ಹೋಗ್ತಾ ಇದ್ದೀವಿ. ಇನ್ನೂ ಅವರೇ ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗಿ. ಇನ್ನೇನು ಸ್ವಲ್ಪ ಹೊತ್ತು ಬರ್ತಾರೆ ಕರ್ಕೊಂಡು ಹೋಗಿ. ಆಲ್ಮೋಸ್ಟ್ ಒಂದು 80 ಜನ ಒಟ್ಟಿಗೆ ಹೋಗ್ತಾ ಇರೋದು. ಆದರೆ ನಮಗೆ ಅಂತ ಒಂದು ಸ್ವಲ್ಪ ಒಂದು ಇಂಡಿವಿಜುವಲ್ ವೆಹಿಕಲ್ ಇದೆ, ಕಾರು.
ಎಕ್ಸ್ಪ್ಲೋರರ್ ಇರುತ್ತಲ್ಲ, ಹಾಗಾಗಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಒಂದು ಜನಕ್ಕೆ ನಮ್ ಕಡೆಯಿಂದ ಶಿರಡಿ ಪ್ಲಾನ್ ಮಾಡಿ ನೀವು ಏನೇನ್ ಪ್ಲಾನ್ ಮಾಡಬಹುದು, ಏನೇನ್ ಕವರ್ ಮಾಡಬಹುದು, ಒಂದು ಇದು ಬ್ರೀಫ್ ನಾಲೆಜ್ ಸಿಗುತ್ತೆ ನಿಮ್ಗೂ. ಈ ಜರ್ನಿ ಆಕ್ಚುಲಿ ಶಿರಡಿಗೆ ಹೋಗ್ಬೇಕು ಅಂತ ಇಷ್ಟಪಡೋರು ಎಲ್ಲರಿಗೂ ಒಂದು 16,000 ಪ್ಯಾಕೇಜ್ ಇದು. ಈ ಪ್ಯಾಕೇಜ್ ಅಲ್ಲಿ ನಾವು ಏನೆಲ್ಲ ಈ ಸೀಸನ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ನಾವು ಎಲ್ಲೆಲ್ಲ ಹೋಗ್ತೀವಿ, ಏನೆಲ್ಲ ಹೋಗ್ತೀವಿ, ಇವೆಲ್ಲ ಕವರ್ ಆಗುತ್ತೆ. ಆ ಥರ ಒಂದು ಪ್ಯಾಕೇಜ್ ಇರತಕ್ಕಂಥ ಒಂದು ಪ್ಯಾಕೇಜಲ್ಲಿ ಹೋಗ್ತಾ ಇದೀವಿ. ಪ್ಯಾಕೇಜ್ ಇರತಕ್ಕಂಥ ಪ್ಯಾಕೇಜಲ್ಲಿ ಹೋಗ್ತೀವಿ. ಕರೆಕ್ಟ್. ಆ ಥರ ಒಂದು ಒಳ್ಳೆ ಪ್ಯಾಕೇಜಲ್ಲಿ ಹೋಗ್ತಾ ಇದೀವಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ನನಗೂ ಗೊತ್ತಿಲ್ಲ ಈಗ ಹೆಂಗೆ ಆಗ್ಬೋದು ಏನು ಅಂತ. ಈ ಕಂಪ್ಲೀಟ್ ಸೀಸನ್ನ ನಾಳೆಯಿಂದ ನೋಡೋದು ಮರೆಯಿದ್ದೀರಿ. ಇದಿಷ್ಟು ಅಪ್ಡೇಟ್ ನಿಮಗೆ ಕೊಡಬೇಕಾಗಿತ್ತು. ನಾಳೆ ಹೋಗ್ತಾ ಇದೀವಿ ಅಂತ. ಆಮೇಲೆ ಅಭಿಲಾಷ್ದು ಕಾರು ರೆಡಿ ಆಗ್ತಾ ಇದೆ ಹಾಸನಲ್ಲಿ. ಇನ್ನೂ ರೆಡಿ ಆಗಿಲ್ಲ, ಈಗ ಸ್ಟಾರ್ಟ್ ಆಗಿದೆ ರೆಡಿ ಆಗೋಕ್ಕೆ. ಬಂದ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಆ್ಯಕ್ಚುಲಿ ಅದರಲ್ಲೇ ಹೋಗಬೇಕು ಸುಮಾರು ಕಡೆ ಅಂತ ಐಡಿಯಾ ಪ್ಲ್ಯಾನ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಇನ್ನೂ ರೆಡಿ ಆಗಿಲ್ದಿರೋ ಕಾರಣ ನೋಡೋಣ, ಸಾಧ್ಯ ಆದರೆ ಅಲ್ಲಿಂದ ಹೋಗಿ ಬಂದಮೇಲೆ ಇನ್ನೂ ಒಂದು 4-5 ದಿನ ಎಲ್ಲರೂ ಟ್ರಿಪ್ ಮಾಡೋಕ್ಕಾಗುತ್ತೆ ಅದರಲ್ಲಿ, ಕ್ಯಾಂಪಿಂಗ್ ಸೆಟಪ್ಪಲ್ಲಿ ಅಂತ ನೋಡೋಣ, ಯೋಚನೆ ಮಾಡೋಣ ಏನಾದ್ರಲ್ಲೇ. ಹೌದಣ್ಣ, ಹಾಗೆ ಮುಗಿಸ್ಮೇಲೆ ನಮ್ಗೆ ಒಂದು ಐಡಿಯಾ ಸಿಗುತ್ತೆ, ಬ್ರೀಫ್ ಐಡಿಯಾ ಹಿಂಗೇನು ಅಂತ. ಬಟ್ ಕಂಪ್ಲೀಟ್ ಅಪ್ಡೇಟ್ ಸಿಗುತ್ತೆ ನಿಮಗೆ. ನೀವು ಏನೇನು ಪ್ಲಾನ್ ಮಾಡ್ಬೋದು, ಎಲ್ಲೆಲ್ಲಿ ವಿಸಿಟ್ ಮಾಡ್ಬೋದು, ಏನೇನು ನೋಡ್ಬೋದು ಅನ್ನೋದ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ವೆಯ್ಟ್ ಮಾಡ್ತಾರೆ ಎಲ್ಲರೂ. ಕೈ ನೋವು ಬಂದು ಹಿಡ್ಕೊಳಕ್ಕಾಗ್ತಾ ಇಲ್ಲ. ನಾನೇನೋ ಸುಮ್ಮನೆ ಸ್ಟಾರ್ಟ್ ಮಾಡೋದು ವಿಡಿಯೋನ ಹೇಳ್ಬೇಕು ಅಂತ ಚೆಕ್ ಮಾಡೋಣ ವಿಡಿಯೋ ಕ್ಯಾಮ್ರಾನ ಅಂತ. ಯಾರು ಅಂದರೆ ನಮಗೆ ಮೊಬೈಲ್ ಪ್ಲಾನೆಟ್ ಅವ್ರು ಕೊಟ್ಟು ಕಳಿಸಿರೋದು. ಆ್ಯಕ್ಚುಲಿ ಇದಕ್ಕೆ ಹೋಗ್ತಾ ಇದ್ದೀನಿ, ನಮ್ಮನೆಯವ್ರಿಗೂ 15 Pro Max ತಗೊಂಬಂದಿದ್ದೆ. ಅದು ಪಾಪ ಅವರಿಂದ ಇಸ್ಕೊಂಬಂದೆ ಅಂದರೆ ಅವ್ರಿಗೇನು ವಿಡಿಯೋ ಮಾಡೋಕ್ಕಿರಲ್ಲ. ಹಂಗಾಗಿ ಹಿಂಗೆ ಬಂದೆ ಮೊಬೈಲ್ ಪ್ಲಾನೆಟ್ ಕಿರಣ್ ಕೇಳಿಕ್ಕೆ, ಸರ್ ಇದೊಂದು ಮೊಬೈಲ್ ನಂದೇ ಮೊಬೈಲ್ ಕೊಡ್ತೀನಿ ತಗೊಂಡೋಗಿ ಅಂದ್ಬಿಟ್ಟು iPhone 15 Pro Max 512 GB ಕೊಟ್ಟು ಕಳಿಸಿದ್ದಾರೆ. ಕಂಪ್ಲೀಟ್ ಶಿರಡಿ ವಿಡಿಯೋ ಇದರಲ್ಲೇ ಮಾಡಿ ಅಂತ. ವಾಪಸ್ ಕೊಡ್ತೀನಿ ಇದನ್ನ ಅವ್ರಿಗೆ. ಬಟ್ ಎಲ್ಲ ಕ್ರೆಡಿಟ್ಸು, ಕ್ಯಾಮ್ರಾ ಕ್ರೆಡಿಟ್ಸ್ ಎಲ್ಲ ಮೊಬೈಲ್ ಪ್ಲಾನೆಟ್ಗೆ ಹೋಗುತ್ತೆ. ಅವ್ರದ್ದು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ. ಒಳ್ಳೆ ಜೆನ್ಯೂನ್ ಇದು ಐಫೋನ್ ಪ್ರಾಡಕ್ಟ್ನ ಸೇಲ್ ಮಾಡ್ತಕ್ಕಂಥ ಮೊಬೈಲ್ ಪ್ಲಾನೆಟ್. ಥ್ಯಾಂಕ್ ಯು ಸೋ ಮಚ್ ಕಿರಣ್, ನಮಗೆ ಇವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ. ಕೈ ನೋವು ಬರ್ತಾಯಿದೆ ಆದರೂ ಕಷ್ಟಪಟ್ಟಿರ್ತೀನಿ. ಅದೇ ನಿಮ್ಗೆ ಇವಾಗ ಒಂದೇನೋ ಕೊಡೋಣ ಅಂತ ಎತ್ಕೊಂಡೆ ಕೈಗೆ. ಹೌದಾ? ಏನಿದೆ ಬಿಲೇಶ್? ಅದು ಮೊಬೈಲ್ ಹೋಲ್ಡರು ಬರುತ್ತೆ, ಅದರೊಳಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ತಡೀರಿ. ಆಮೇಲೆ ಫುಲ್ ಸಕ್ಕತ್ತಾಗಿದೆ. ನನಗೆ ಲಾಗಿಂಗ್ ಸೆಟಪ್ಗೆ ಇದು ಯಾರಿಗೆ ಅಂತ ತಗೊಂಡ್ಬಂದಿರೋದು? ಇವಾಗ ನಾನು ನಿಮಗೆ ಒಂದು ಈ ಥರದ್ದು ಆರ್ಡರ್ ಮಾಡಿದ್ದೀನಿ. ಅದು ಡೆಲಿವರಿ ನಾಳೆ ತೋರಿಸ್ತೈತೆ. ಹೌದಾ? ಇದು ಲಾಸ್ಟ್ ಟೈಮ್ ನಾವು ತಗೊಂಡೋಗಿದ್ವಿ ನೋಡಿ. ಇದು ಸಪ್ರೇಟ್ ಬರುತ್ತೆ ಇದು. ಸೊ ಇದರಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಹಿಂಗ್ ಓಪನ್ ಮಾಡ್ಬಿಟ್ಟು ಮೊಬೈಲ್ ಹಾಕೋದು. ಚೆನ್ನಾಗಿದೆ ಇದು. ಅವಾಗೆಲ್ಲ ಗೊರಿಲ್ಲಾ ಪೋಡ್ ಅಂತ ಬರೋದು, ಹಿಂಗೆ ನಾರ್ಮಲ್ ಆಗಿ ಹಿಂಗೆ ಹಿಡ್ಕೋಬಹುದು. ಇದ್ರಿಗೆ ಬೆಂಡ್ ಮಾಡಿ ಹಿಂಗೆ ಹಿಡ್ಕೋಬಹುದು. ಮತ್ತೆ ಎಲ್ಲಾದ್ರೂ ಮರಕ್ಕೆ ಹಾಕ್ಬೇಕಂದ್ರೆ ಇದನ್ನ ಹಿಂಗೆಲ್ಲಾದ್ರೂ ಕಿಟಕಿ ಹಾಕ್ಬಿಟ್ಟು ಕೂಡ ವಿಡಿಯೋ ಮಾಡ್ಬೋದು. ಚೆನ್ನಾಗಿದೆ ಇದು. ಸೊ ಇದೊಂದು ದೊಡ್ಡದಾಯ್ತಾ, ಇದು ಹಿಂಗೆ ನಾನು ಚೆಕ್ ಮಾಡ್ತಾ ಇದ್ದೆ ನೋಡಿ, ನೋಡಕ್ಕೆ ಹೆಂಗ್ ಕಾಣುತ್ತೆ. ಸುಮ್ಮನೆ ಒಂದು ಹ್ಯಾಂಡಲ್ ತರ ಐತಲ್ಲ, ಓಪನ್ ಆಯ್ತಾ. ಇವಾಗ ಇದು ಗ್ರಿಪ್ ಆಯ್ತು, ಇದು ಮೊಬೈಲ್ ಹೋಲ್ಡರ್ ಆಯ್ತಾ. ಇವಾಗ ಇದ್ರಲ್ಲಿ ಏನೇನು ಮ್ಯಾಜಿಕ್ ಇದೆ ಅಂದ್ರೆ ಚೋಟಾ ಪಟಾಕಿ ಬಡಾದ ಮಾಡ್ತಾರಲ್ಲ, ಫುಲ್ 360 ತಿರ್ಸ್ಬೋದು, ಹಿಂಗೂ ತೆಗಿಬೋದು. ಮತ್ತೆ ಇದು ಹಿಂಗೂ ತಿರ್ಸ್ಕೋಬಹುದು. ಓಕೆನಾ? ಮತ್ತೆ ಇದನ್ನು ಅಷ್ಟೇ ಕೆಳಗಡೆ ಹಿಂಗೆ ತಿರ್ಸ್ಬೋದು. ಆಮೇಲೆ ಮೇನ್ ಏನಂದ್ರೆ ನಿಮ್ಗೆ ಇಲ್ಲೊಂದು ಪುಲ್ ಕೊಟ್ಟಿದ್ದಾರೆ, ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಡ್ಬೋದು, ಬೀಳಲ್ಲ. ಓಕೆನಾ? ಮತ್ತೆ ನೀವೇನಾದ್ರು ಟಿವಿ ಟೇಬಲ್ಗೆ ಅದು ಇದಕ್ಕೆಲ್ಲ ಹಾಕ್ಬೇಕು. ಇವಾಗ ಏರ್ಪೋರ್ಟಲ್ಲಿ ಇದ್ದೀವಿ, ಒಂದೊಳ್ಳೆ ವಿಡಿಯೋ ಮಾಡಬೇಕು, ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಅಲ್ಲೂ ಮಾಡ್ಬೋದು. ಇಲ್ಲೂ ಹಿಂಗೆ ವಿಡಿಯೋ ಮಾಡ್ಬೋದು. ಎಲ್ಲಿ ತಗೊಂಡ್ರಿ ಅಭಿಲಾಷ್? ಅಮೆಝಾನು? ಅಮೆಝಾನ್. ಎಷ್ಟು ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಒಂದು 800-900 250 ಹೌದಾ? ಒಳ್ಳೆ ಪ್ಯಾಕೇಜ್ ಇತ್ತು, ತಗೊಂಡೆ ನಾನು. 499 ಏನೋ ಆಫರ್ ಅಲ್ಲಿ ಇತ್ತು. ಹಿಂಗೆ ಚೆನ್ನಾಗಿದೆ ನೋಡಿ, ಈ ತರ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಹೆಂಗಾರ ಹಾಕ್ಬಿಡ್ಬೋದು. ಅದೇ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯಾರು ಬೇಕಾದ್ರೆ ತಗೊಳ್ಳೋರಿದೆ ತಗೊಬೋದು. ಪ್ರೋಟ್ರಾನಿಕ್ಸ್ ಅಂತ ಹೇಳ್ಬಿಟ್ಟು ಕಂಪನಿ. ಚೆನ್ನಾಗಿದೆ. ಒಳ್ಳೆ ಅನುಕೂಲ ಆಗುತ್ತೆ. ಇವೆಲ್ಲ ಅಭಿಲಾಷ್ ಸಿಕ್ಕಾಪಟ್ಟೆ ಈ ಥರ ಗ್ಯಾಜೆಟ್ಸ್ ಎಲ್ಲ ಅಭಿಲಾಷಿ ಜಾಸ್ತಿ ಹುಡ್ಕೋದು ನೀವು ಅವ್ರ ಚಾನಲಲ್ಲಿ ನೋಡಿ. ಇದಕ್ಕೆ ಇನ್ನೊಂದು ತಗೊಂಡಿದ್ದೀನಿ ನಾನು. ಇವಾಗ ಈ ಫೋನ್ ಆಯ್ತಾ, ವಿಡಿಯೋ ಇದು ಮಾಡ್ತಾ ಇರ್ತೀವ, ನನಗೆ ಸ್ವಲ್ಪ ಭಯ ಬಿದ್ದಿದ್ದು ಹೋಗ್ಬಿಡುತ್ತೆ ಅಂತ. ಹಾಗಾಗಿ ಇದಕ್ಕೆ ಇನ್ನೊಂದು ಗ್ಯಾಜೆಟ್ ಮಾಡ್ತಾರೆ. ಸುಮ್ಮನೆ ಚೆಕ್ ಮಾಡ್ತಾ ಇರ್ತೀನಿ ಆದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳೋದು, ಯೂಸ್ ಮಾಡೋದು. ಹಂಗೆ ಸುಮ್ಮನೆ ಎಕ್ಸ್ಪ್ಲೋರ್. ಇವಾಗ ನೋಡಿ ಹಿಂಗಾಯ್ತಾ,
ಇದೊಂದು ರಬ್ಬರ್ ಪ್ಯಾಡು, ಇದು ಕಂಪ್ಲೀಟ್ ಇದೆಲ್ಲ ಲದಾಖಿ ಅಂತ ತಗೊಂಡಿದ್ದೆ ಐಟಮ್ಸ್ಗಳೆಲ್ಲಾನು. ಎಷ್ಟು 30,000 ಶಾಪಿಂಗ್ ಲದಾಖ್ಗೋಸ್ಕರ. ಹೌದಾ? ಹಿಂಗೆ ಆಕ್ಚುಲಿ ಲೇಡೀಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ, ನಮ್ಗೆ ಯೂಸ್ ಆಗುತ್ತೆ. ಏನು ವಿಡಿಯೋ ಮಾಡ್ತೀವಾ ಹಂಗೆ ಆರಾಮಾಗಿ ಬಿಡ್ಬೋದು. 5 ಸರಿ ಜೋಬಲ್ಲಿ ಹಾಕಿ ತೆಗಿಕ್ ಮಾಡೋದಕ್ಕೆ. 5 ಚಿಕ್ಕದು ಅನ್ಬರುತ್ತೆ. ಇದು ನಾವು DSLR ಹಾಕತ್ತೀವಲ್ಲ ಕೈಗೆ, ಹಂಗೆ ಹಾಕೊಂಬೋದು. ಇವಾಗ ಮಾರ್ಕೆಟ್ ಈರ್ಗಡೆ ಮಾಡ್ತಾ ಇರ್ತೀವಲ್ಲ, ಇನ್ ಕೇಸ್ ಹಿಂಗೆ ಸ್ಲಿಪ್ ಆಯ್ತು ಅಂದ್ರೆ ಇಲ್ಲಿರುತ್ತೆ. ಎಲ್ಲ ಲಿಂಕ್ ಕಳಿಸ್ಕೊಡಿ ಆಯ್ತಾ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ್ಯಡ್ ಮಾಡ್ತೀನಿ. ಚೆನ್ನಾಗಿದೆ ನೋಡಿ ಇದು. ಕ್ಯಾಮ್ರಾ ಹತ್ರ ಯಾರು ತಗೊಳ್ಳೋರು ಇದ್ರೆ ತಗೊಬಿಡಿ. ನನಗೆ ಕಾಣಿಸೋದು ಅಷ್ಟೇ ಇದು. ಕಾಣಿಸ್ಬಿಟ್ರೆ ಆಯ್ತು. ಒಟ್ಟಲ್ಲಿ ಅಭಿಲಾಷ್ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಿ. ಗೋಪುರ ತಗೊಂಡಿದ್ದೀರಾ? ಗೋಪುರ ತಗೊಂಡಿಲ್ಲ, ಬರೀ ಐಫೋನ್ ಇದ್ರೆ ಬೆಸ್ಟು. ಇನ್ನು ಯಾವುದಕ್ಕೂ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಎಲ್ಲ ಮಾರಿದ್ದು, ಗೋಪುರ ಮಾರಿದ್ದು, ಡ್ರೋನ್ ಮಾರಿದ್ದು ಎಲ್ಲ ಐಫೋನ್ಗೋಸ್ಕರನೇ. ಐಫೋನ್ ಒಂದಿದ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು. ನಂದು ಇಲ್ಲಿದೆ ಗೋಪುರ ಎಲ್ಲ ನೋಡಿ, ಗೋಪುರ ಸೆಟಪ್ ಇದೆ ನಂದು. ನಾನು ರೆಡಿ ಆಗಿರೋದು ಪ್ರಿಪ್ರೇಷನ್. ಓಹೋ, ಇದು ನನಗೆ ಗೋಪುರಗೆ ಇನ್ನೊಂದು ಸ್ಟೆಪ್ ಬರುತ್ತೆ ಅಷ್ಟೇ. ಗೋಪುರಗೆ ಇದು. ಥ್ಯಾಂಕ್ ಯು ಅಭಿಲಾಷ್. ನನ್ನ ಗೋಪುರ ಇಲ್ಲಿ ನೋಡಿ ಚಾರ್ಜ್ ಆಗ್ತಾ ಇದೆ. ಗೋಪುರ 8 ಅದರಲ್ಲಿ ಉಜ್ಜಾಗ್ತಾ ಇದ್ದೀನಿ ಇಲ್ಲಿವರೆಗೂ. ಅದು ಬಿಟ್ಟರೆ ಇದೊಂದು 8+ ಇದೆ ನಂದು. ಈ 8+ ಆಲ್ಮೋಸ್ಟ್ ಕ್ಯಾಮ್ರಾ ಎಲ್ಲ ಅಂತ ಏನಿಲ್ಲ, ಹೋಗ್ತಾ ಇದೆ. ಇದೊಂದಿತ್ತು ಮೊನ್ನೆ ಅಭಿಲಾಷ್ ಕಂಪ್ಲೀಟ್ ಹಾಕಿದ್ರು ನನಗೆ ಇದ್ರ ಮೇಲೆ. ಇದು ಸ್ಯಾಮ್ಸಂಗ್ ಇದು ಏನು ಗ್ಯಾಲಕ್ಸಿ F20 ಅನ್ಸುತ್ತೆ. ಇದರಲ್ಲೇ ವೀಡಿಯೋ ಮಾಡ್ತಿದ್ದಿದ್ದು. ಕ್ವಾಲಿಟಿ ಫುಲ್ ಹೋಗಿದೆ ಅಣ್ಣ, ದಬಾಕೊಂಡಿದೆ ಕ್ಯಾಮ್ರಾ ಅಂತ ಅಂದರು. ಏನಪ್ಪ ಮಾಡೋದು, ಎಲ್ಲ ಬರೀ ಐಫೋನ್ ಗೋಪುರ ಒಂದರಲ್ಲೇ ತೆಗಿತಾ ಕೂತ್ಕೊಳ್ಳೋಕ್ಕಾಗಲ್ಲ, ಕ್ಯಾಮ್ರಾ ಬೇಕಲ್ಲ ಅಂತ ಅಂದ್ಬಿಟ್ಟು ಯಾವುದು ಯೂಸ್ ಆಗದೆ ಇಲ್ಲದ ಕಾರಣ ಮೊಬೈಲ್ ಪ್ಲಾನೆಟಿಗೆ ಅಪ್ರೋಚ್ ಮಾಡಿ ಈಗೇನು ನೋಡ್ತಾ ಇದ್ದಾರೆ ಇದರಲ್ಲಿ, ಇದು ಆ್ಯಕ್ಚುಲಿ ಲೋ ಲೈಟು, ಫುಲ್ ಒಂದೇ ಲೈಟ್ ಉರಿತಾ ಇರೋದು. ಅದರಲ್ಲೇ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ನಾಳೆ ವೀಡಿಯೋಸ್ ಎಲ್ಲ ಇನ್ನೂ ಚೆನ್ನಾಗಿ ಬರ್ಬೋದು. ಇದು ನೀವು 180 ಅಲ್ಲಿ ಹಾಕೊಂಡಿದ್ದೀರಲ್ಲ, 180/60 ನೀವು 4K ಅಲ್ಲಿ ಸಿನಿಮ್ಯಾಟಿಕ್ ಎಲ್ಲ ತೆಗೆದುಬಿಟ್ರೆ ಸಮಯ ಸಖತ್ತಾಗಿ ಬರುತ್ತೆ. ಇದು ಸೂಪರ್ ಆಗಿ ಬರುತ್ತೆ. ನಮ್ಮ ಮನೆಯವ್ರದ್ದು ಇದೆಯಲ್ಲ, ನಾನು ನೋಡಿದ್ದೇನೆ ಒಂದು ಶಾರ್ಟ್ ಫಿಲ್ಮ್ದು ಮಾಡಿದ್ನಲ್ಲ, ಅದು ಫುಲ್ ಇದರಲ್ಲೇ ಮಾಡಿದ್ದೆ ಐಫೋನಲ್ಲಿ. ಯಾವ್ದು ಹೇಳಿದ್ದು? ಇಲ್ಲ ಅದರಲ್ಲಿ ಐಫೋನಲ್ಲೇ ಮಾಡಿದ್ದು ನಾನು. ಸುಳ್ಳಿನ ಫಲ. ಟೆಸ್ಟ್ ಮಾಡೋಣ ಅಂತ, ಕ್ಯಾಮ್ರಾ ಟೆಸ್ಟ್ ಮಾಡೋಣ ಅಂತ ಮಾಡಿದೆ, ಅದರಲ್ಲೇ ಮಾಡಿದೆ ಫುಲ್ಲು. ಇದಕ್ಕೆ ಮತ್ತೆ ಬಿಚ್ಚಿಬಿಟ್ರೆ ಇಲ್ಲಿ ಗೋಪುರ ಹಾಕೊಂಡ್ಬೋದು. ಇಲ್ಲೂ ಹಾಕ್ಬೋದು ಗೋಪುರ ಡೈರೆಕ್ಟಾಗಿ, ಇಲ್ಲಿಗೂ ಹಾಕೋಬೋದು. ಇಲ್ಲಿಗೆ ಹಾಕೋಣ ಅಡ್ವಾಂಟೇಜ್ ಏನು, ಇದು ನೋಡಿ ಇಲ್ಲಿ ಬೇಕಾದ್ರೆ ಮೈಕೆಲ್ಲ ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಕ್ಲೋಸ್ ಮಾಡಿಬಿಟ್ರೆ ಎಷ್ಟೊಂದು ಗ್ಯಾಜೆಟ್ಸ್ ಇದಾವೆ ನಮ್ಗೆ ಗೊತ್ತೇ ಇಲ್ಲ. ಟಿಕೆಟಲ್ಲಿ ನೀವು ಲಗೇಜ್ ನೋಡಿದ್ರೆ ಅಭಿಲಾಷ್ ತಪ್ಪದು ಇಟ್ಬೋದು. 15 kg ಬಿಡಿ ಅವರು ಬಿಡ್ತಾರಂತೆ. 12 kgವರೆಗೂ? 15. ಹೌದಾ, ಒಳಗೆ ಬಿಡ್ತಾರಂತ? ಚೆನ್ನಾಗಿತ್ತು. ಓಕೆ. ನೀವು ಇಲ್ಲಿ ಗೋಪುರ ಇಲ್ಲಿ ಹಾಕೊಂಡ್ಬಿಡ್ಬೋದು. ಹಾಕೊಂಡ್ರೆ ಹಿಂಗೆ ಎಲ್ಲ ಕಡೆ ಟ್ವಿಸ್ಟ್ ಮಾಡ್ಬೋದು, ಹಾರಿಜಾಂಟಲ್, ವರ್ಟಿಕಲ್ ಎಲ್ಲ ತೆಗಿಬೋದು. ಇದೇ ಥರ ನಿಮ್ಗೆ ಸೇಮ್ ಆರ್ಡರ್ ಮಾಡಿದ್ದೀನಿ. ಡೆಲಿವರಿ ನಾಳೆ ತೋರಿಸ್ತದೆ. ವೇಟ್ ಮಾಡಿದೆ, ಅದು ಇದಾಗಲಿಲ್ಲ. ಇರಲಿ ಬಿಡಿ, ಪರವಾಗಿಲ್ಲ, ಹೋಗೋಣ. ಇದರಲ್ಲೇ ಚೆನ್ನಾಗಿದ್ದಾವೆ ಇವೆ ನೋಡಿ. ನಮ್ಮ ಮನೆಯದೆಲ್ಲ ಫುಲ್ಲು ಕಂಪ್ಲೀಟ್ ಸೆಟಪ್ಪು ಇದು ಈಗ ಆಗಿದೆ, ಫುಲ್ ಖಾಲಿ ಇದೆ ಈಗ ಸದ್ಯಕ್ಕೆ. ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಈಗ ನಾವು ಕೂತಿರೋ ಜಾಗದಲ್ಲೆಲ್ಲ ಸೋಫಾ ರೆಡಿ ಮಾಡಿಸ್ಬೇಕು. ಓಕೆ, ಇವತ್ತು ಹೋಗಿ ನಾಡ್ದು ಸಂಜೆ ಬರ್ತೀವಿ. ಮತ್ತೆ ಇಲ್ಲಿಗೆ ಸಂಜೆ ಇರ್ತೀವಿ. ಇಲ್ಲಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲೇ ಬಂದು ಮುಗಿಯುತ್ತೆ ನಮ್ಮದು. ಇಲ್ಲಿಂದ ಇನ್ ಕೇಸ್ ನೀವೇನಾದರೂ ಹೋಗಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ನಾನು ಟ್ರಾವೆಲ್ ಏನಿದೆ ಕಂಪ್ನಿದು ಅದು ಡೀಟೇಲ್ಸ್ ಕಂಪ್ಲೀಟಾಗಿ ನಾನು ಹಾಕಿರ್ತೀನಿ ನಿಮಗೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಆರಾಮಾಗಿ ಒಂದು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ನಾವು ಏನು ಅನುಭವಿಸ್ತೀವಿ, ನಿಮ್ಗೆ ಇನ್ ಕೇಸ್ ಈ ಪ್ಯಾಕೇಜ್ ಇಷ್ಟ ಆಯಿತು ಅಂತಂದರೆ ಈ ಪ್ಯಾಕೇಜ್ ಥರನೇ ನೀವು ಜರ್ನಿ ಮಾಡ್ಬೋದು. ಅದು ಯಾವಾಗಲೂ ಇರುತ್ತೆ, ಪ್ರತಿ ವಾರವೂ ಇರುತ್ತೆ ಈ ಥರ ಪ್ಯಾಕೇಜ್. ಇದು ನೀವು ಅವ್ರ ಜೊತೆ ಜರ್ನಿ ಮಾಡ್ಬೋದು. ಸ್ಟಾರ್ಟ್ ಮಾಡೋಣ ಜರ್ನಿನ. ಸದ್ಯಕ್ಕೆ ಈ ವಿಡಿಯೋಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ವೆಲ್ಕಮ್ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.